ಇವತ್ತಿನ ಗೇಮ್ ಏನಂದ್ರೆ ಇಲ್ಲಿ ನಾನು ಕನ್ನಡದಲ್ಲಿ ದಾವಣಗೆರೆ ಅಂತ ಬರೆದಿದ್ದೀನಿ. ಮತ್ತೆ ಕೆಳಗಡೆ 3 ಬಾಕ್ಸ್ ಇದೆ. ನೀವೇನ್ ಮಾಡ್ಬೇಕು ಅಂದ್ರೆ ಈ ದಾವಣಗೆರೆನ ಈ ಬಾಕ್ಸ್ ಒಳಗಡೆ ಬರಿಬೇಕು. ಯಾವ ಭಾಷೆಯಲ್ಲಾದ್ರೂ ಬರಿಬಹುದು, ನಿಮ್ ಇಷ್ಟ. ಒಟ್ಟಿನಲ್ಲಿ 3 ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದು ಲೆಟರ್ ಅಷ್ಟೇ ಬರಬೇಕು. ಹೌದಾ ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಆಯ್ತಾ. ಯಾವ ಲ್ಯಾಂಗ್ವೇಜ್ ಆದ್ರೂ ಯೂಸ್ ಮಾಡ್ಕೋಬಹುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ಸಮಾಜ ವಿಜ್ಞಾನ. ದಾವಣಗೆರೆ ಯಾವ ಭಾಷೆ ಬರಲ್ಲ? ಬರುತ್ತೆ, ಟ್ರೈ ಮಾಡಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ನೋಡು, ದಾವಣಗೆರೆ 5 ಅಕ್ಷರ ಇದೆಯಾ? 3 ಕಂಪ್ಲೀಟ್ ಮಾಡಬಹುದು. ನಾನು ಹೇಳ್ತೇನೆ ಬೇರೆ ಲ್ಯಾಂಗ್ವೇಜ್ ಬಳಸಬಹುದು ಅಂತ. ಕನ್ನಡ, ಹಿಂದಿ, ಇಂಗ್ಲಿಷ್, ಮ್ಯಾಥ್ಸ್, ಬೇರೆ ಬೇರೆ ಯಾವ ಲ್ಯಾಂಗ್ವೇಜ್ ಆದ್ರೂ ಸರಿ ಯೂಸ್ ಮಾಡಬಹುದು. ಇಂಗ್ಲಿಷ್ ಅಲ್ಲಿ ದಾವಣಗೆರೆ ಅಂತಾರೆ, ಮತ್ತೆ ಇಂಗ್ಲಿಷ್ ದಾವಣಗೆರೆನೇ ಅಂತಾರೆ. ನೀನ್ ಮಾಡು. ದಾ ವಾ ದಾವಣ್ ಗೆರೆ. ದಾವಣಗೆರೆ ಆಯ್ತಲ್ಲ, ಗೆರೆ. ನಾವು ಓದುವಾಗ ದಾವಣಗೆರೆ ಅಂತ ಓದ್ತೀವಿ.